ಸುಮಾರು 44 ಹಳ್ಳಿಗಳಿಂದ ಹಾಗೂ ಸುಮಾರು 84 ಹಳ್ಳಿಗಳಿಂದ ಹಾಗೂ 40 ತಾಂಡಗಳಿಂದ ಸುಮಾರು 268 ಬೂತ್ಗಳಿಂದ ಬಂದಿರತಕ್ಕಂಥ ನನ್ನ ಎಲ್ಲ ಮತದಾರ ಪೂರ್ವಗಳಿಗೂ ನನ್ನ BL2 ಬಂಧುಗಳಿಗೆ ನನ್ನ ಮತದಾರ ಪೂರ್ವಗಳು ಮತ್ತೊಮ್ಮೆ ಪಾದಾರಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ದಿವಸ BL2ಗಳ ಒಂದು ಸಮಾವೇಶಕ್ಕೆ ಅಂದ್ರೆ ಕಾರ್ಯಕಾರಿ ಸಭೆಗೆ ಇವತ್ತು ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ಅಣ್ಣವರು ಬಂದಿದ್ದಾರೆ. ಕೇವಲ 1 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿತದ. ಆ ನಂತರ ನಾವೊಂದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಎಲ್ಲರೂ ಒಂದು ಊಟದ ವ್ಯವಸ್ಥೆ ತರಗಡೆ ಊಟ ಮಾಡಿ ಕೆಳಗಡೆ ಹೋಗಿ ಒಂದು ಉಪವಿಭಾಗಾಧಿಕಾರಿಗಳಿಗೆ ಈಗ ನಮ್ಗೆ ಕೆಟ್ಟಿರ್ತಕ್ಕಂಥ ರಸ್ತೆಗಳ ಬಗ್ಗೆ ಆಗಿರ್ಬೋದು, ಕ್ಯಾನಗಳ ನೀರಿನ ಬಗ್ಗೆ ಆಗಿರ್ಬೋದು, ಕರೆಂಟ್ಗಳಾಗಿರ್ಬೋದು, TC ಸಬ್ಸಿಡಿ 15 ದಿನಗಳಲ್ಲಿ ಕೊಡಲಾಗುತ್ತಿಲ್ಲ, ಅದೆಲ್ಲ ಒಂದು ಸಮಸ್ಯೆಗಳನ್ನ ಹೊತ್ಕೊಂಡು ಹೋಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಲಿಕ್ಕೆ ನಾವೆಲ್ಲ ಮನವಿಯನ್ನು ಕೊಡೋಣ. ಅದಕ್ಕಾಗಿ 1 ಗಂಟೆಗಳ ಕಾಲ ತಾವು ಯಾರು ಹೊರಗಡೆ ಹೋಗಲಾರದೆ ದಯವಿಟ್ಟು, ಯಾಕಂದ್ರೆ ನಿಮ್ಮ ಏಳಿಗೆ ಅದ, ಹಗಲು ರಾತ್ರಿ ನನ್ನ ಮ್ಯಾಗ ವಿಶ್ವಾಸ ಇಟ್ಟು ನಾನು ಏನೋ MLA ಆಗ್ಬೇಕು ತಿಳ್ಕೊಂಡು ನೀವೆಲ್ಲ ಬಯಸಿದ್ರಿ. ಆ ಕನಸನ್ನು ನನಸಾಗೋ ಕಾಲ ಬಂದಿದೆ. ನಾನು ಶಾಸಕನಲ್ಲ, ನೀವೆಲ್ಲ ಶಾಸಕರು. ನಾನು ಉಸಿರು ತನಕ ನಿಮ್ಮ ಋಣ ನಾನು ಇವತ್ತ ನಾನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರೊಕ್ಕ ಕೊಟ್ಟರೆ ಬರಲ್ಲ, ರೂಪಾಯಿ ಕೊಟ್ಟರೆ ಬರಲ್ಲ. ಬರೀ ಇವತ್ತು ಫೋನ್ ಕರೆ ಮಾಡೋದಕ್ಕಾರ ಸುಮಾರು 268 ಬೂತ್ಗಳಿಂದ ತಾವೆಲ್ಲ ಅಭಿಮಾನಿಗಳು ಇಟ್ಕೊಂಡು ಬಂದಿದ್ರಿ. ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಈಗಾಗಲೇ ನಮ್ಮ ಪೂಜ್ಯ ಶಿವಾನಂದ ಸ್ವಾಮೀಜಿಯವರು ಇಲ್ಲಿ ವೇದಿಕೆ ಮೇಲಿದ್ದಾರೆ, ಪುರಸಭೆ ಸಿದ್ದು ಡಂಗ ಅವರಿದ್ದಾರೆ, ನಮ್ಮ ಭೀಮಗೌಡರು ಇದ್ದಾರೆ, ನಮ್ಮ ಶಿರ್ಸಲ್ಗೌಡರು ಮಾತನಾಡಿದ್ದಾರೆ, ನಮ್ಮ BL1 ಒಂದು ನಾಯಕರಾಗಿರ್ತಕ್ಕಂಥ ನಮ್ಮ ದುಂಡು ಬಿರಾದರ್ ಅವರಿದ್ದಾರೆ, ನಮ್ಮ ಶರಣಗೌಡರಿದ್ದಾರೆ, ರವಿ ನಾಯಕರಿದ್ದಾರೆ. ಎಲ್ಲರೂ ಎನ್ನದೆ ನನ್ನ ಹೆಸರು ತಿಳ್ಕೊಳ್ಳಲ್ಲ, ಯಾರು ತಾವು ಮಾತಾಡೋರು ಮುಂದೆ ಅಲ್ಲಿ ನಮ್ಮ ಸ್ಟ್ರೈಕ್ದಾಗಿರ್ತಾರೆ ಮಾತಾಡೋಣ. ಅದಕ್ಕಾಗಿ ಇವತ್ತು 1 ಗಂಟೆಗಳ ಕಾಲ ಏನ್ ರೀತಿ ಯಾವ ರೀತಿ BL2 ಅಂದ್ರೆ ನಾಳೆ ನೀವು ಏಜೆಂಟ್ರು ಇವತ್ತು ಯಾವ ರೀತಿ ಅಕ್ರಮ ಮತದಾನ ಮಾಡ್ತಾರೆ ಆ ರೀತಿ ತಮ್ಮೆಲ್ಲ ಹೇಳಿಕೆ ಬಂದಿದ್ದಾರೆ. ನಾನು ಎಲ್ಲ ಮತದಾರ ಪೂರ್ವಗಳಿಗೆ ಇವತ್ತು 1 ಗಂಟೆಗಳ ಕಾಲ ತಾವು ಶಾಂತಿಯುತವಾಗಿರ್ತ ಕಾರ್ಯಕ್ರಮ ಮುಗಿಸಿ ಆ ನಂತರ ತಳಗಡೆ ಊಟ ಮಾಡಿ 1 ಗಂಟೆಗೆ ಹೋಗಿ ಇವತ್ತು ಮನೆ ಕೊಟ್ಟು ಆ ನಂತರ ತಾವೆಲ್ಲ ಊರಿಗೆ ಹೋಗ್ಬೇಕಾಗ್ಯದ. ಅದಕ್ಕಾಗಿ ಏನು ಹಲವಾರು ಕೆಲಸಗಳನ್ನು ಒತ್ತಡ ಇಟ್ಟು ತಾವುಗಳು ಬಂದಿದ್ದೀರಿ. ಅದಕ್ಕಾಗಿ ನಾನು ಎಲ್ಲ ನನ್ನ ಪ್ರಿಯ ನನ್ನ ಅಣ್ಣ ತಮ್ಮಂದ್ರೆ ಸೋದರರೇ ಎಲ್ಲ ಮತದಾರ ಬಂಧುಗಳೇ, ಇವತ್ತು ನನ್ನ ಕೊನೆಯ ಹೋರಾಟ. ಇವತ್ತು 2018ರಲ್ಲಿ ಕೂಡ ನನಗೆ ಮಹಾನ ಇಟ್ಕೊಂಡು ಬಂದಿದ್ದೀರಿ. 2023ರಲ್ಲಿ ಕೂಡ ಹಗಲು ರಾತ್ರಿ ಹೋರಾಟ ಮಾಡಿ 62,000ಕ್ಕೂ ಹೆಚ್ಚು ಮತಗಳನ್ನು ಕೊಡುವಂಥವೆಲ್ಲ ಪ್ರಯತ್ನ ಮಾಡಿದಿರಿ. ಇನ್ನು ಇವತ್ತು 2 ವರ್ಷಗಳ ಕಾಲ ಅವಕಾಶ ಬಂದಿದೆ. 2 ವರ್ಷಗಳಲ್ಲಿ ಇವತ್ತು ನಾವು ಹಗಲು ರಾತ್ರಿ ಇವತ್ತು ಹೋರಾಟ ಮಾಡಬೇಕಾಗಿದೆ. ಯಾಕಂದ್ರೆ ಇನ್ನೊಂದು ಕಡೆ ಬಂಡವಾಳಶಾಹಿ, ಇನ್ನೊಂದು ಕಡೆ ನಾವೆಲ್ಲ ಬಡವರು, ದಿನದಲಿತರು, ಶೋಷಿತರು, ಹಿಂದುಳಿದ ಪರವಾಗಿ ನಡೆದಿರ್ತಕ್ಕಂಥ ಹೋರಾಟ. ಈ ಹೋರಾಟದಲ್ಲಿ ನಾವು 2 ಸಲ ಸೋತಿರ್ಬೋದು, ಆದರೆ ಮುಂದೊಂದು ದಿನ ಗೆಲ್ತೇವೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗಿದೆ. ಅದಕ್ಕಾಗಿ ಇವತ್ತು ಹೋರಾಟ 2 ವರ್ಷಗಳ ಕಾಲ ಹಗಲು ರಾತ್ರಿ ಎಲ್ಲ ಮತದಾರ ಬಾಂಧವರನ್ನ, ಹಿಂದುಳಿದವರನ್ನ, ಶೋಷಿತರನ್ನ, ದಲಿತರನ್ನ, ರೈತರನ್ನ, ಕಾರ್ಮಿಕರನ್ನ, ಇವತ್ತು ಮಹಿಳೆಯರ ಪರವಾಗಿ ಅನೇಕ ದನಿ ಎತ್ತಿ ಹೋರಾಟಗಳನ್ನ ಮಾಡಿ ಇವತ್ತು ಬರುವಂತ ದಿನಮಾನಗಳಲ್ಲಿ ನಾವು ಗೆಲ್ಲಬೇಕಾಗ್ಯದ. ಅದಕ್ಕಾಗಿ ಗೆದ್ದು ನಮಗೆ ಕನಸದ. ಅದಕ್ಕೆ ತಾವ್ಯಾರು ಹಿಂದುಬಿಡಬೇಡ್ರಿ. ಇವತ್ತು ನಾನು ಉಸಿರುವವರೆಗೆ ನಿಮ್ಮ ಜೊತೆ ಇರುತ್ತೇನೆ, ನಿಮಗಾಗಿ ನಾನು ಧ್ವನಿಯನ್ನು ಎತ್ತುತ್ತೇನೆ. ಮುಂದೊಂದು ದಿನ ಇವತ್ತು ನಾವು ಕರೆದು ಕೂಡ 268 ಹೆಚ್ಚು ಇವತ್ತು ಕ್ಷೇತ್ರಗಳಿಂದ ಬೂತ್ಗಳಿಂದ ಬಂದಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ನನಗೆ ಅಣ್ಣ ತಮ್ಮಂದಿರಿ, ನೀವು ಯಾರು ರೊಕ್ಕ ಕೊಟ್ಟು ಹೋಗಲ್ಲ, ರೂಪಾಯಿ ಕೊಟ್ಟು ಹೋಗಲ್ಲ, ಪ್ರೀತಿ ವಿಶ್ವಾಸ ಏನೋ ಒಂದು ಕನಸು ಇಟ್ಟುಕೊಂಡು ಬಂದಿದ್ದೀರಿ. ಇವತ್ತು ಶಾಸಕರಾದ ನಾನಾಗಲ್ಲ, ನಿಮ್ಮಂತ ಅಣ್ಣ ತಮ್ಮಂದಿರ ನೀವು ಶಾಸಕರಾಗ್ತೀರಿ. ನಾನು ನಿಮ್ಮ ಸೇವಕರಾಗಿ ನಿಮ್ಮ ಸೇವಕನಾಗಿ ಕೊನೆಯ ಉಸಿರುವವರೆಗೆ ನಿಮ್ಮ ಜೊತೆ ಇರುತ್ತೇನೆ. ಅದಕ್ಕಾಗಿ ಎಲ್ಲ ನನ್ನ ಮತದಾರ ಬಂಧುಗಳು ತಾವೆಲ್ಲ ಜಾಗೃತಾಗಿ 2 ವರ್ಷಗಳ ಕಾಲ ಬೂತ್ ಏಜೆಂಟ್ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವ ಮೂಲಕ ನಾವೆಲ್ಲ ಮತದಾರರನ್ನ, ಹಿಂದುಳಿದವರನ್ನ, ಎಲ್ಲ ಸಮುದಾಯಗಳನ್ನ ಮನಸ್ಸನ್ನು ಗೆದ್ದು ಇವತ್ತು ನಾವು ಸಂಘಟನೆ ಮಾಡೋಣ. ಆ ಸಂಘಟನೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ, ಪ್ರತಿ ಬೂತಿಗೆ ಬರ್ತೇನೆ. ಅದಕ್ಕಾಗಿ ಹಲವಾರು ಸಮಸ್ಯೆಗಳನ್ನು ಎತ್ತಿಕೊಂಡು ಹೋರಾಟವನ್ನು ಮಾಡೋಣ. ಅದಕ್ಕಾಗಿ ತಾವೆಲ್ಲ ರೀತಿಗಳದೆ ಸ್ವಾಭಿಮಾನದಿಂದ ಯಾವ ರೀತಿ ಸಹಕಾರ ಕೊಟ್ಟಿದ್ದೀರಿ. ಇವತ್ತು ಇನ್ನೂರು ಹಲವಾರು ಜನರು ಫೋನ್ ಹಚ್ಚಿದ್ರು, ನಮ್ಗೆ ಕೇಳಿಲ್ಲ, ನಿಮ್ಗ ಒಂದು ಏನು BL2ಗಳ ಸಮಾವೇಶ ಮಾಡಿ ನಂತರ ಕಾರ್ಯಕರ್ತರ ಸಮಾವೇಶ ಮಾಡೋಣ. ದೊಡ್ಡ ಮಟ್ಟದಲ್ಲಿ 25,000ಕ್ಕೂ ಹೆಚ್ಚು ಜನ ಸೇರಿಸತಕ್ಕಂಥ ಒಂದು ಸಮಾವೇಶ ಮಾಡಿ ಎಲ್ಲ ಕಾರ್ಯಕ್ರಮ ಇಲ್ರಿ ನಮ್ಗೆ ಬ್ಯಾಡ ಏನೋ ನಿಲ್ಲೋಣ,
ನಿಮಗ ಕರೆಸ್ತೀನಿ ಅಂತ ಹೇಳಿ ಇವತ್ತು ನಾವು ಮೇನ್ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ಕಳಿಸಿದೆವು. ಫೋನ್ ಮುಖಾಂತರ ತಾವುಗಳು ಬಂದಿದ್ದೀರಿ. ಅದಕ್ಕಾಗಿ ಹಗಲು ರಾತ್ರಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇವತ್ತು ಅನೇಕರು ಇವತ್ತು ಕೈ ಜೋಡಿಸಿದ್ದಾರೆ. ನೀವೆಲ್ಲ ಬಂದಿದ್ದೀರಿ. 1 ಗಂಟೆಗಳ ಕಾಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಅದಕ್ಕಾಗಿ ಮತ್ತೊಮ್ಮೆ ನನಗ ಅಣ್ಣ ತಮ್ಮಂದಿರೇ, ನನ್ನ ಮತ್ತಾರು ಪ್ರಭುಗಳೇ, ಅನೇಕ ಇವತ್ತ ಎಲ್ಲರ ಸತ್ತು ಹೋಗ್ಬೇಕಾದ್ರಾಗಲ್ಲ ಓದ್ತಿದ್ದಿಂದ ನಮ್ಮ ಶಿವಪ್ಪನವರು ಇವತ್ತು ಅನೇಕರು ಬಂದಿದ್ದೀರಿ. ಇವತ್ತು ರಾಬಣ್ಣ ತಡವಲಗದಿಂದ ಹಿರಿಯರು ಬಂದಿದ್ದಾರೆ. ಅನೇಕರು ಇವತ್ತೆಲ್ಲ ತೆನ್ನಳಿದಿಂದ ಬಂದಿದ್ದೀರಿ. ಇವತ್ತು 5 ಸಂಘ ಸುಮಾರು 84 ಹಳ್ಳಿಗಳಿಂದ ಇವತ್ತು 44 ತಾಂಡಗಳಿಂದ ಎಲ್ಲ ಬೂತ್ ಏಜೆಂಟ್ಗಳು ಕೂಡ ಬಂದಿದ್ದೀರಿ. ಮತ್ತೆ BL 3 ಮಾಡ್ತಕ್ಕಂಥ ನಾವು ಮಾಡೋಣ. ಅದಕ್ಕಾಗಿ ಮತ್ತೊಮ್ಮೆ ನಾವು ಹೆಚ್ಚಿಗೆ ಮಾತಾಡದೆ ತಾವೆಲ್ಲ ಶಾಂತಿಯುತ 1 ಗಂಟೆಗಳ ಒಂದು ಕೇಳಿ ನಂತರ ಊಟ ಮಾಡಿ ಆ ನಂತರ ಹೋಗಿ ಬಂದು ನಮ್ಮ ಹಲವಾರು ಸಮಸ್ಯೆಗಳ ಬಗ್ಗೆ ಮನವಿಯನ್ನು ಕೊಡೋಣ. ಯಾಕಂದ್ರೆ ಬರಗಾಲಕ್ಕೆ ತುರ್ತಾಗಿ ಗೋಳಿ ಹೋಗ್ತಕ್ಕಂಥ ಜನ ಕಾಲುವೆಗಳ ಬತ್ತು ಹೋಗ್ಯಾವ, ಜನಕರಲ್ಲಿ ನೀರಿಲ್ಲ, ನಿಂಬಿಗಳ ಮಳೆ ಹೊಂಟಾವ. ಇವತ್ತೆಲ್ಲ ಆ ಮೊನ್ನೆ ಅಕಾಲಿಕ ಮಳೆಗೆ ಇವತ್ತು ಬಾಳಿ ದ್ರಾಕ್ಷಿ ಎಲ್ಲ ಸಂಪೂರ್ಣವಾಗಿ ಹಾಳಾಗ್ಯದ. ರೈತರ ನೋವುಗಳನ್ನು ಕೇಳೋರಿಲ್ಲ, ವಿದ್ಯಾರ್ಥಿಗಳ ನೋವುಗಳನ್ನು ಕೇಳಿಲ್ಲ. ಲಕ್ಷಾಂತರ ಜನ ಯುವಕರು ಬೀದಿ ತಿರುಗುವಂತ ಪರಿಸ್ಥಿತಿ ಬಂದದ. ಇವತ್ತು TC ಸುಟ್ಟು ಕೂಡ 15 ಗಂಟೆ ರೈತರು TC ಕೊಡ್ತಾ ಇಲ್ಲ. ಸರಿಯಾಗಿರ್ತಕ್ಕಂಥ ಕರೆಂಟ್ಗಳು ಬರ್ತಾ ಇಲ್ಲ. ನಮ್ಮ ರಸ್ತೆಗಳು ಹದಗೆಟ್ಟು ಹೋಗಿವೆ. ಹಲವಾರು ಸಮಸ್ಯೆಗಳು ಇಟ್ಕೊಂಡು ನಾವೆಲ್ಲ ಮನವಿಯನ್ನು ಮಾಡೋಣ. ಅದಕ್ಕಾಗಿ ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಮತ್ತಾರು ಪ್ರಭುಗಳಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ತಾವೆಲ್ಲ ಶಾಂತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ನಾನು ತಮ್ಮ ವಿನಂತಿಸುತ್ತಾ ಈಗ ಪ್ರದೀಪ್ ಸರ್ ಅವರು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ತಿಳ್ಕೊಂಡು ಅಂಕಿತ